ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಒಕ್ಕಲಿಗಾಸ್ತ್ರ. ಅವ್ನು ಇದ್ದಕ್ಕಿದ್ದಾಗೆ ಒಕ್ಕಲಿಗ ಆಗಕ್ಕೆ ಹೋಗಿದ್ದಾನೆ. ಯಾವಾಗ ಒಕ್ಕಲಿಗ ಆದಪ್ಪ ನೀನು? ಬಿಜೆಪಿಯವರು ಹೇಳಿರ್ಬೇಕು, ಲಕ್ಷ್ಮಣ್ ಒಕ್ಕಲಿಗನೇ ಅಲ್ಲ, ಲಕ್ಷ್ಮಣ್ 100ಕ್ಕೆ 200% ಒಕ್ಕಲಿಗ. ದೋಸ್ತಿಗಳು ಮತ್ತು ಕೈ ಮಧ್ಯೆ ಮಹಾಸಮರ. ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿ ಯದುವೀರನ್ನು ನಿಲ್ಸಕ್ಕೆ ದೇವೇಗೌಡರು ಕಾರಣ. ಅನ್ನ ತಿನ್ನುವಂತ ಬಾಯಲ್ಲಿ ಆತ್ಮದ್ರೋಹದ ಮಾತುಗಳನ್ನಾಡಿದ್ದಾರೆ. 2 ಕ್ಷೇತ್ರ ಗೆಲ್ಲೋಕೆ ಸಿದ್ದರಾಮಯ್ಯ ಪ್ರತಿಷ್ಠೆ ಪಣ. ಒಕ್ಕಲಿಗಾಸ್ತ್ರ. ಜೆಡಿಎಸ್ ನಾಯಕರು ಅದ್ಯಾವ ಒಕ್ಕಲಿಗ ಅಸ್ತ್ರ ಇಟ್ಕೊಂಡು ಮಂಡ್ಯ ಹಾಸನದಲ್ಲಿ ಅಗ್ಗಳಕ್ಕಿಳಿದಿದ್ದಾರೋ ಅದೇ ಒಕ್ಕಲಿಗ ಅಸ್ತ್ರವನ್ನ ಇದೀಗ ಕಾಂಗ್ರೆಸ್ ನಾಯಕರು ಜಳುಪಿಸುತ್ತಿದ್ದಾರೆ. ಮೈಸೂರು, ಮಂಡ್ಯ ಮತ್ತು ಹಾಸನದಲ್ಲಿ ಒಕ್ಕಲಿಗ ಬ್ರಹ್ಮಾಸ್ತ್ರವನ್ನೇ ಕಾಂಗ್ರೆಸ್ ಕೈಗೆತ್ತಿಕೊಂಡಿದೆ. ಹಾಗಾದ್ರೆ ಏನಿದು ಒಕ್ಕಲಿಗ ಅಸ್ತ್ರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ದಾಳಿ, ವಾಗ್ದಾಳಿ, ಮಾತಿಗೆ ಮಾತು, ಟಕ್ಕರ್ಗೆ ಟಕ್ಕರ್. ಯಾರು ಒಕ್ಕಲಿಗರು? ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಒಕ್ಕಲಿಗರೇ ಅಲ್ವಾ? ಹೀಗಂತ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಎಂ ಲಕ್ಷ್ಮಣ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರಿಗೆ ಮಾತಲ್ಲೇ ಪಂಚ್ ಕೊಟ್ಟಿದ್ದಾರೆ. 3 ಸಲ ಗೆದ್ದು ಶಾಸಕರಾಗಿರೋ ಜಿಟಿ ದೇವೇಗೌಡರು ಅದೇನ್ ಕಡಿದು ಕಟ್ಟೆ ಹಾಕಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಜಿಟಿ ದೇವೇಗೌಡರು ಕೂಡ ಅಷ್ಟೇ ಖಡಕ್ಕಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. 2 ಸಾಲಿನ 3 ಸಾಲಿನ MLA ಆಗಿರೋದು ಜಿಟಿ, ಇದು 3ನೇದು. 3 ಸಾರಿ ಗೆದ್ದಿದ್ದ. ಏನ್ ಕಡಿದು ಕಟ್ಟಾಕಿದಾನಪ್ಪ ಹೇಳಿ ನೋಡ. ಏನು ಮಾಡಿಲ್ಲ, ಏನ್ ಕಡಿದು ಕಟ್ಟೆ ಹಾಕೋನೇನ್ರಲ್ಲ. ಎಷ್ಟು ಕಟ್ಟೆ ನಾನ್ ಕಟ್ಟಿದೀನಿ, ಇವರೆಷ್ಟು ಕಟ್ಟೆ ಕಟ್ಟವ್ರೆ ಅಂತಕ್ಕಂಥ ತೋರಿಸ್ಲಿಲ್ಲ. ಹೀಗೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಶಾಸಕ ಜಿಟಿ ದೇವೇಗೌಡರ ಮಧ್ಯೆ ಜಟಾಪಟಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಚಿವ ವೆಂಕಟೇಶ್ ಮತ್ತು ಸಂಸದ ಪ್ರತಾಪ್ ಸಿಂಹ ಮಧ್ಯೆ ಕೂಡ ಒಕ್ಕಲಿಗ ಅಸ್ತ್ರ ಪ್ರಯೋಗ ಆಗಿದೆ. ಪಾಪ ಪ್ರತಾಪ್ ಸಿಂಹ ಕೂಡ ಒಕ್ಕಲಿಗ. ಆದ್ರೆ ಮೈಸೂರು ಮಹಾರಾಜರಿಗೆ ಅವಕಾಶ ಮಾಡಿಕೊಡೋದಕ್ಕೆ ದೇವೇಗೌಡರು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಂತೇಳಿ ಸಚಿವ ವೆಂಕಟೇಶ್ ಆರೋಪಿಸಿದ್ದಾರೆ. ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿ ಯದುವೀರನ್ನು ನಿಲ್ಸಕ್ಕೆ ದೇವೇಗೌಡರು ಕಾರಣ. ಪ್ರತಾಪ್ ಸಿಂಹ ಪಾಪ ನಮ್ಮ ಸಮಾಜದವನೇ ಆಗಿದ್ದ, ಅವನಿಗೂ ಟಿಕೆಟ್ ತಪ್ಪಿಸಿದ್ರು ದೇವೇಗೌಡರು. ಇದಕ್ಕೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ಕೊಟ್ಟಿದ್ದು ಅನ್ನ ತಿನ್ನೋ ಬಾಯಲ್ಲಿ ಆತ್ಮದ್ರೋಹದ ಮಾತು ಅಂತೇಳಿದ್ದಾರೆ. ಆ ಮೂಲಕ ಪ್ರತಾಪ್ ಸಿಂಹ ತಮ್ಮ ಮನಸ್ಸಲ್ಲಿ ಏನೇ ಗೊಂದಲ, ಅಸಮಾಧಾನ ಇದ್ರೂ ದೇವೇಗೌಡರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಅನ್ನ ತಿನ್ನುವಂತ ಬಾಯಲ್ಲಿ ಆತ್ಮದ್ರೋಹದ ಮಾತುಗಳನ್ನಾಡಿದ್ದಾರೆ. ದೇವೇಗೌಡರಿಗೆ ಬೆಳೆಸುವ ಗುಣ ಇದೆ, ಬೀಳಿಸುವ ಗುಣ. ಇನ್ನ ಇಷ್ಟಕ್ಕೆ ನಿಲ್ಲದ ಸಂಸದ ಪ್ರತಾಪ್ ಸಿಂಹ ಮೈಸೂರು ಕೊಡಗು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅದ್ಯಾವಾಗ ಒಕ್ಕಲಿಗರಾದ್ರು ಅಂತೇಳಿ ಪ್ರಶ್ನೆ ಮಾಡಿದ್ರೆ, ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅಷ್ಟೇ ಖಡಕ್ಕಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಂ ಲಕ್ಷ್ಮಣ್ ಒಕ್ಕಲಿಗರೇ ಅಲ್ಲ ಅಂತೇಳಿ ಕೆಲವರು ವಾದ ಮಾಡ್ತಿದ್ದಾರೆ. ಆದ್ರೆ ಲಕ್ಷ್ಮಣ್ 100ಕ್ಕೆ 200% ಒಕ್ಕಲಿಗ ಅಂತೇಳಿ ಕುಟುಕಿದ್ದಾರೆ. ಅವ್ನು ಇದ್ದಕ್ಕಿದ್ದಾಗೆ ಒಕ್ಕಲಿಗ ಆಗಕ್ಕೆ ಹೋಗಿದ್ದಾನೆ. ಯಾವಾಗ ಒಕ್ಕಲಿಗ ಆದಪ್ಪ ನೀನು? ಯಾವ್ದೋ ಸರ್ಟಿಫಿಕೇಟ್ ಇಟ್ಕೊಂಡು ಎಲ್ಲಿಂದ ತಗೊಂಡ್ಬಂದಿ ನೀನು? ಹಿಂದೆ KSYನಲ್ಲೆಲ್ಲ ಕೊಡ್ತಾ ಇದ್ರು ಸರ್ಟಿಫಿಕೇಟ್ಗಳು. ಆ ತರ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ತೋರಿಸ್ತೀವಿ. ಬಿಜೆಪಿಯವರು ಹೇಳಿರ್ಬೇಕು, ಲಕ್ಷ್ಮಣ್ ಒಕ್ಕಲಿಗನೇ ಅಲ್ಲ, ಲಕ್ಷ್ಮಣ್ 100ಕ್ಕೆ 200% ಒಕ್ಕಲಿಗ. ನಿಮ್ಗೆ ಗೊತ್ತಿರಲಿ, ಮೈಸೂರು, ಮಂಡ್ಯ, ಹಾಸನ ಈ 3 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಅಸ್ತ್ರ ಇಟ್ಕೊಂಡು ಜೆಡಿಎಸ್ ನಾಯಕರು ಅಗ್ಗಳಕ್ಕಿಳಿದಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ತಾವೇ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕ ಅಂತ ಭಾವಿಸಿದಂತಿದೆ. ಆದ್ರೆ ಕಾಂಗ್ರೆಸ್ನ DK ಶಿವಕುಮಾರ್ ಸಿದ್ದು ಜೊತೆ ಅಗ್ಗಳಕ್ಕಿಳಿದು ಕಾಂಗ್ರೆಸ್ ಪರ ಒಕ್ಕಲಿಗ ಮತ ಬೇಟೆ ಆಡ್ತಿದ್ದಾರೆ. ಕಾಂಗ್ರೆಸ್ನ ಈ ಫಾರ್ಮುಲಾ ವರ್ಕೌಟ್ ಆಗಿದ್ದೇ ಆದ್ರೆ ಮೈಸೂರಲ್ಲಿ ಯದುವೀರ್ ವಿರುದ್ಧ ಒಕ್ಕಲಿಗ ಮುಖಂಡ ಎಂ ಲಕ್ಷ್ಮಣ್ ಗೆದ್ದು ಬೀಗೋದು ಗ್ಯಾರಂಟಿ. ಅದೇ ರೀತಿ ಮಂಡ್ಯದಲ್ಲೂ HDKಗೆ ಟಫ್ ಫೈಟ್ ಕೊಟ್ಟು ಸೋಲಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ ನಾಯಕರ ಈ ಒಕ್ಕಲಿಗ ಅಸ್ತ್ರಕ್ಕೆ ಕಮಲದಳ ದೋಸ್ತಿಯಲ್ಲಿ ಬೆಂಕಿ ಬಿದ್ದಿದೆ. ಸಿದ್ದು ಮತ್ತು DKಶಿ ಜೋಡಿಯ ಸ್ಪೀಡ್ಗೆ ಬ್ರೇಕ್ ಹಾಕಲೇಬೇಕು ಅಂತೇಳಿ ಮುಂದಾಗಿದ್ದಾರೆ. ಆದ್ರೆ ಸಿದ್ದು ಮತ್ತು DKಶಿ ಜೋಡಿ ದೋಸ್ತಿಗಳ ರಣತಂತ್ರಕ್ಕೆ ಪ್ರತಿತಂತ್ರ ಹೆಣೆಯುತ್ತಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಕಡೆ ಜಂಟಿಯಾಗಿ ಪ್ರಚಾರ ಮಾಡ್ತಾ ಇಲ್ಲಿನ ಅಭ್ಯರ್ಥಿ ಗೆದ್ರೆ ಸಿದ್ದರಾಮಯ್ಯ ಗೆದ್ದಂತೆ, DK ಶಿವಕುಮಾರ್ ಗೆದ್ದಂತೆ ಅಂತೇಳಿ ಪ್ರಚಾರ ನಡೆಸುತ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ಈ ರಣತಂತ್ರ ನಿಜಕ್ಕೂ ವರ್ಕೌಟ್ ಆಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.